ಕಲಬುರಗಿ ಜಿಲ್ಲೆಯ ಜೋರ್ಗಿ ತಾಲೂಕಿನಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ 287ನೇ ಜಯಂತ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಫೆಬ್ರವರಿ 26ರಂದು ನಡೆಯಲಿರುವ ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಈಗಿನಿಂದಲೇ ಸಿದ್ಧತೆಗಳು ಚುರುಕುಗೊಂಡಿದ್ದು, ಜಯಂತ್ಯೋತ್ಸವ ಸಮಿತಿಗೆ ನೂತನ ಅಧ್ಯಕ್ಷರ ಆಯ್ಕೆಯು ತಹಶೀಲ್ದಾರರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯು ಯಶಸ್ವಿಯಾಗಿ ಜರುಗಿದೆ. ಈ ಸಂದರ್ಭದಲ್ಲಿ ಇಡೀ ಬಂಜಾರ ಸಮಾಜದ ಮುಖಂಡರು ಸೇರಿ ಸರ್ವೋನ್ಮತದಿಂದ ಜಯಂತ್ಯೋತ್ಸವ ಸಮಿತಿಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದಾರೆ. ಸಮಿತಿಯ ಅಧ್ಯಕ್ಷರಾಗಿ ಹರಳವಾಳ ತಾಂಡಾದ ತುಕಾರಾಂ ತಾವೂರ್ ರಾಠೋಡ್ ಮತ್ತು ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಬಹದ್ದೂರ್ ಎಸ್ ರಾಠೋಡ್ ರವರನ್ನು ನೇಮಕ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್ ಮುತ್ತು ಭೂವಿ ಜೇವರ್ಗಿ. ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಪ್ರತಿ ವರ್ಷ ನಾವು ಸರ್ಕಾರದ ಆಚರಣೆ ಮಾಡ್ತಿದ್ದೆವು, ಅದರಲ್ಲಿ ಮಾಡ್ತಿದ್ದೆವು. ಈ ಸಲ ಏನಂದ್ರೆ ಫೆಬ್ರವರಿ 26ನೇ ತಾರೀಕಿಗೆ ನಾವೆಂದ ಎಲ್ಲ ರಾಜಕೀಯ ಮುಖಂಡರಿಗೆ ಮತ್ತು ಎಲ್ಲ ನಮ್ಮ ಸಮಾಜದ ಹಿರಿಯ ಮುಖಂಡರಿಗೆ ಮತ್ತು ಸಂತ ನಮ್ಮ ಧರ್ಮಗುರುಗಳು ಎಲ್ಲರಿಂದ ಈ 26ನೇ ತಾರೀಕಿಗೆ ನಾವು ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಸರ್ 287ನೇ ಜಯಂತಿ ಇದೆ. ಅದ್ದೂರಿಯಾಗಿ ಭಾಳಷ್ಟು ಜನರಿಂದ ಎಲ್ಲರೂ ಸೇರಿಸಿ ಎರಡು ತಾಲೂಕಿನ ಯಡ್ರಾಮಿ ಮತ್ತು ಜೇವರ್ಗಿ ತಾಲೂಕಿನ ಎರಡು ತಾಲೂಕಿನ ಪ್ರಚಾರ ಸಮಿತಿ ಅಧ್ಯಕ್ಷ ಎಲ್ಲರ ಮತ್ತು ಸಮಿತಿ ಅಧ್ಯಕ್ಷ ರಾಮು ರಾಠೋಡ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮಗೆ ಗೌರವ ಅಧ್ಯಕ್ಷ ಸ್ಥಾನದಲ್ಲಿ ನಾವು ಇಬ್ಬರು ಕೂಡಿ ಏನಂದ ಎಲ್ಲರಿಗೆ ತಗೊಂಡು ಎಲ್ಲರಿಗೆ ವಿಶ್ವಾಸ ತಗೊಂಡು ಒಂದು ಒಳ್ಳೆಯ ರೀತಿಯಿಂದ ನಾವು ಏನಂದ ಈ ಸಲ ಏನಂದ ದೊಡ್ಡ ಪ್ರಮಾಣದ ಜನರಿಗೆ ಸೇರಿಸಿ ನಾವು ಎಲ್ಲ ರಾಜಕೀಯ ಮುಖಂಡರಿಗೆ ಮತ್ತು ಎಲ್ಲರಿಗೂ ಸೇರಿಸಿ ಒಂದು ಒಳ್ಳೆಯ ರೀತಿಯಿಂದ ಮಾಡಬೇಕಂತ ನಿರ್ಧಾರದಿಂದ ಇನ್ನಾಗಿ ಮಾಡಿದ್ದೇವೆ. ಸರ್ ಸುಮಾರು ಒಂದು 5,000ರಿಂದ 6,000 ಜನದಿಂದ ನಾವು ಸೇರಿಸುವ ಲೆಕ್ಕದಿಂದ ಇಟ್ಟಿದ್ದೀವಿ. ಸರ್ ರಾಮು ರಾಠೋಡ್ ಅಂತ ಅವರು ಅಧ್ಯಕ್ಷ ಮಾಡಿದ್ದೇವೆ ಮತ್ತು ನಮಗೇನದ ಎಲ್ಲರೂ ಸೇರಿ ಏನದ ಗೌರವ ಅಧ್ಯಕ್ಷರಾಗಿ ನಮಗೇನದ ಆಯ್ಕೆ ಮಾಡಿದ್ದಾರೆ. ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ನಾವು ಎಲ್ಲರೂ ಕೂಡಿ ಒಟ್ಟು ಟೋಟಲಿ ಇದೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ 26 ಜನರಿಗೆ ಸೇರಿಸಿ ಒಳ್ಳೆಯ ರೀತಿಯಲ್ಲಿ ಮಾಡಬೇಕಂತ ಮಾಡಿದ್ದೀವಿ. ಇಲ್ಲ ಆಗಿದೆ, ಅದೇ ಪೂರ್ವಭಾವಿ ಸಭೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ ಮೂಲಕ ಅದು ನಾವು ಇಲ್ಲಿ ಪೂಜೆ ಮಾಡುವ ಮುಖಾಂತರ ನಾಳೆ 15ನೇ ತಾರೀಕು ಪೂಜೆ ಮಾಡುವ ಮುಖಾಂತರ ಅದು ಇಲ್ಲಿ ಮುಗಿಸಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ 16ನೇ ತಾರೀಕಿನ ದಿವಸ ಅಲ್ಲಿ ಕೂಡ ಸೇವಾಲಾಲ್ ಜಯಂತಿ ಇರುವುದರಿಂದ ಎಲ್ಲರೂ ಅಲ್ಲಿ ಕೂಡ ಭಾಗವಹಿಸಿ ಮುಂದಿನ ಇದೇ ಫೆಬ್ರವರಿ 26ನೇ ತಾರೀಕಿಗೆ ನಾವೆಲ್ಲ ಎಲ್ಲರೂ ಕೂಡಿ ಇಲ್ಲಿ ಏನಂತ ಒಂದು ದೊಡ್ಡ ಪ್ರಮಾಣದ ಅದ್ದೂರಿಯಾಗಿ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ದೀವಿ. ಇನ್ನು ಇದು ಡಿಸೈಡ್ ಮಾಡಿದ್ವಿ ಸರ್, ಮಾಡ್ತಾರೆ. ಈಗ ಎಲ್ಲರೂ ನಮ್ಮ ಸಮಾಜದವ್ರು ಕರೆದು ಅಧ್ಯಕ್ಷ ಈ ಸಲ ನೀವು ನಮ್ಮ ಹರವಾಳ ನಾಡ ಪರವಾಗಿ ಆಗಬೇಕಂತೇಳಿ ಎಲ್ಲರೂ ಬಂದು ಇದು ಮಾಡಿದಂತ ನಾವು ಮುಖ್ಯ ಆಗಿದ್ದೀವಿ. 5,000ರಿಂದ 6,000 ಮೇಲೆ ಜನ ಪ್ರತಿ ವರ್ಷ ಅಂತೂ ಮಾಡ್ತಾ ಬರ್ತಾರೆ ಸರ್. ಪ್ರತಿ ಜಯಂತಿ ಈ ವರ್ಷ ಸ್ವಲ್ಪ ಅದು ಅದ್ದೂರಿಯಾಗಿ ಮಾಡಬೇಕಂತ ನಮ್ಮೆಲ್ಲರ ಇಚ್ಛೆ ಇದೆ. ತುಕಾರಾಂ ತಾವೂರ್ ರಾಠೋಡ್ ರಾಮು ಅಂತ ಈ ಕಾರ್ಯಕ್ರಮ ಹೇಗೆಲ್ಲ ನಡೆಯುತ್ತಿದೆ? ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಹೇಳಿದಂಗೆ ನಮ್ಮ ತಾಲೂಕಿನಲ್ಲಿ ಬಂಜಾರ ಸಮುದಾಯದ ತಮ್ಮದೇ ಆದಂತಹ ಒಂದು ಶೈಲಿ ಅದು. ಈ ಒಂದು ಸಮುದಾಯ ಇಡೀ ವಿಶ್ವದಲ್ಲಿ ಯಾವ ದೇಶಕ್ಕೂ ತಮ್ಮದೇ ಭಾಷೆಯಲ್ಲಿ ಮಾತಾಡೋದು, ತಮ್ಮದೇ ಶೈಲಿಯಲ್ಲಿ ಜೀವನ ಸಾಗಿಸಿದೆ. ಇದು ತುಂಬ ಹೆಮ್ಮೆಯ ವಿಷಯ. ನಮ್ಮ ಬಂಜಾರ ಸಮುದಾಯ ಒಂದು ದೇಶದಲ್ಲಿ ಸುಮಾರು ಜಾತಿಗಳಾದ ತಮ್ಮದೇ ಸಂಪ್ರದಾಯ ಇದ್ದರೂ ಕೂಡ ನಮ್ಮ ಭಾರತದಲ್ಲಿ ಮತ್ತು ಇತರೆ ದೇಶಗಳಲ್ಲಿ ಬಂಜಾರ ಸಮುದಾಯದ ತಮ್ಮದೇ ಅಂತ ಒಂದು ಶೈಲಿಯ ವೇಷಭೂಷ ಆಗಲಿ ಅಥವಾ ತಮ್ಮ ನಡ್ಕೊಳ್ಳೋ ಪದ್ಧತಿ ಆಗಲಿ ಅಥವಾ ತಾವು ಮಾಡೋಂಥ ಒಂದು ಕಲ್ಚರಲ್ ಆ್ಯಕ್ಟಿವಿಟಿಯಲ್ಲಿ ತಮ್ಮದೇ ಅಂತ ಒಂದು ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮ ಮಾಡ್ತೀವಿ. ಸೊ ಹಾಗಾಗಿ ನಡೆಯುತ್ತಿರೋ ನಮ್ಮ ಈ ಸೇವಾಲಾಲ್ ಜಯಂತಿಗೆ ನಮ್ಮ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಕೇವಲ ಬಂಜಾರ ಸಮುದಾಯ ಅಷ್ಟೇ ಅಲ್ಲದೆ ನಮ್ಮ ಎಲ್ಲ ಹಿಂದೂ ಬಾಂಧವರು ಎಲ್ಲರೂ ಅದಕ್ಕೆ ಸೇರ್ಕೊಬೇಕು. ಹಾಗಾಗಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಂತ ಎಲ್ಲರಿಗೂ ಒಂದು ಮನವಿ ಮಾಡಿ.